ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ಇವಾಗ ರಕ್ಷಾಬಂಧನ್ ಸಮೀಪ ಬಂತು. ರಕ್ಷಾಬಂಧನ್ಗಾಗಿ ನಾನಿವತ್ತು ಸ್ವೀಟ್ ಮಾಡ್ತಾಯಿದ್ದೀನಿ. ಅದು ಕೂಡ ನೋಡಿ, ಹೊರಗಡೆ ತರುವಂಥ ಸ್ವೀಟೇ ಮನೇಲಿ ಮಾಡ್ಕೋಬೋದು. ಯಾರಿಗಾದರೂ ನೀವು ರಾಖಿ ಕಟ್ಟುವಾಗ ಈ ಸ್ವೀಟ್ ತಿನ್ನಿಸಿದ್ರೆ ಅಂದರೆ ಸಾಕು, ಅವ್ರು ಎಲ್ಲಿ ತಂದಿದ್ದೀರಾ ಎಲ್ಲು ಅಂತ ಎಲ್ಲ ಕೇಳ್ತಾರೆ. ಆ ರೀತಿ ನೋಡಿ. ಹಾಗಾದರೆ ಯಾಕೆ ತಡ ಮಾಡೋದು, ನಿಮಗೂ ಕೂಡ ನಾನು ಮನೆಯಲ್ಲೇ ಮಾಡುವಂಥದ್ದು ಸ್ವೀಟ್ ರೆಸಿಪಿ ತೋರಿಸ್ಕೊಡ್ತೀನಿ. ಇವಾಗ ಮಾಡುವಂಥ ಪದ್ಧತಿ ನೋಡಿ, ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು 1 ಬಟ್ಲಷ್ಟು ಹಾಲು ಹಾಕ್ತಾಯಿದ್ದೀನಿ. ನೀವು ಮೆಜರ್ಮೆಂಟ್ ನೋಡಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇವಾಗ 1 ಬಟ್ಲಷ್ಟು ಹಾಲಿಗೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಹಾಲು ಸ್ವಲ್ಪ ಕುದಿ ಬರುವಷ್ಟು ನೋಡಿಕೊಂಡು ಕಲಿಸ್ತಾ ಇರಿ. ಇವಾಗ ಹಾಲು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಅದಕ್ಕೆ 1 ಬಟ್ಲಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಯಾವ ಗ್ಲಾಸ್ಲಿಂದ ಹಾಲು ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸಲ್ಲಿ ನಾವು ಮಿಲ್ಕ್ ಪೌಡರ್ ಕೂಡ ತೊಗೋಬೇಕಾಗತ್ತೆ. ಚೆನ್ನಾಗಿ ಗಂಟುಗಳಿರಬಾರ್ದು, ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಮಿಲ್ಕ್ ಪೌಡರ್ ನೀವು ಅಂಗಡಿಯಲ್ಲಿ ಸಿಗುತ್ತೆ ನೋಡಿ, ಟ್ರೈ ಮಾಡಿ, ಖಂಡಿತವಾಗಿ ಸಿಗುತ್ತೆ. ಇಲ್ಲಾಂದರೆ ಸಣ್ಣ ಸಣ್ಣ ಪ್ಯಾಕೆಟ್ ಕೂಡ ಸಿಗುತ್ತೆ, ಆ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಚೆನ್ನಾಗಿ ಕೈ ಬಿಡದೆ ಕಲಿಸ್ತಾ ಇರಬೇಕು. ಯಾಕಂದರೆ ಕೈ ಬಿಡದೆ ಕಲಿಸ್ವಿ ಅಂದರೆ ಕೆಳಗಡೆ ತಳ ಕೂಡ ಹಿಡ್ಕೊಳ್ಳೋದಿಲ್ಲ, ಹಾಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ನೋಡಿ, ಕಲಿಸ್ತಾ ಇರ್ತೀವಲ್ಲ, ಅದು ತಳ ಹಿಡಿತಂದರೆ ಸ್ವಲ್ಪ ಹೊತ್ತೋಗಿರೋಂಥ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕೈ ಬಿಡದೇ ಕಲಿಸ್ಕೊಳ್ಳಿ. ಸ್ವಲ್ಪ ಕೂಡ ತಳ ಹಿಡಿಬಾರ್ದು. ನೋಡಿ, ಕಲಿಸ್ತಾ ಇದು ಯಾವ ಕ್ವಾಂಟಿಟಿಯಲ್ಲಿ ಬರುತ್ತೆ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ನಾವು ಕಲಿಸ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ನೋಡಿ, ಈ ಮಿಲ್ಕ್ ಪೇಡ ಮಾಡೋದಕ್ಕೆ ಒಂದು 15 ನಿಮಿಷ ಟೈಮ್ ತೊಗೊಳುತ್ತೆ. ನೀವು ಅಷ್ಟೇ ಸಣ್ಣ ಉರಿ ಇಟ್ಕೊಂಡು ಕಲಿಸ್ತಾ ಬನ್ನಿ. ನೋಡಿ, ನಾನು ಕಲಿಸೋದು ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು. ಈ ರೀತಿ ಗಟ್ಟಿಯಾಗಿರುವಂಥದ್ದು ಕಾಣಿಸಿದ ಮೇಲೆ ನೀವು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಹಾಕ್ಕೋಬೋದು, ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಸ್ವೀಟ್ ಕೂಡ ಏನು ಜಾಸ್ತಿ ಸ್ವೀಟ್ ಹಾಕ್ಕೋಬೇಕಂತೇನಿಲ್ಲ, ಕಡಿಮೆ ಇದ್ರೆ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಇಷ್ಟಪಟ್ಟರು ಜಾಸ್ತಿ ಹಾಕ್ಕೋಬೋದು. ಮಿಲ್ಕ್ ಪೌಡ್ರ್ ಅಂದರೆ ಸ್ವಲ್ಪ ಸ್ವೀಟ್ ಇರೋದಲ್ವಾ, ಹಾಗಾಗಿ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಫ್ಲೇವರ್ಗಾಗಿ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಕೂಡ ಖಂಡಿತವಾಗಿ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಏನರ ಚೆನ್ನಾಗಿ ಫ್ಲೇವರ್ ಅಂತದಿದ್ದರೆ ಅದು ಕೂಡ ಹಾಕ್ಕೋಬೋದು. ನಾನು ಇವಾಗ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಕಲಿಸ್ತಾ ಇರ್ತೀವಿ. ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ತೆಳುವಾಗುತ್ತೆ, ಆಮೇಲೆ ಕಲಿಸ್ತಾ ಈ ಹದ ಬರುತ್ತೆ. ನೋಡಿ, ಕೈ ಬಿಡದೆ ಕಲಿಸಿದ್ವಿ ಅಂದರೆ ಈ ರೀತಿ ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಕೂಡ ಕೈ ಬಿಟ್ವಿ ಅಂದರೆ ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಕೈ ಬಿಡದೆ ಕಲಿಸ್ಕೊಳ್ಳಿ. ಇವಾಗ ಈ ಕಡೆ ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ನಾನು ಇವಾಗ ಇದು ಮಾಡಿರೋವಂಥದ್ದೆಲ್ಲ ಕೂಡ ಮಿಶ್ರಣ ಇದರಲ್ಲಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಯಾವ ರೀತಿ ಅಂತ ನೋಡಿ ತೋರಿಸ್ತೀನಿ. ಈ ರೀತಿ ಸ್ವಲ್ಪ ಅಗಲ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಆಗ್ತಾ ಮೆತ್ತಗೆ ಮಾಡ್ಕೋಬೇಕು. ಆ ರೀತಿ ಮೆತ್ತಗೆ ಮಾಡ್ಕೊಂಡು ಬಂದರೆ ಚೆನ್ನಾಗಿ ರೋಲ್ ಮಾಡೋದಕ್ಕೆ ಬರುತ್ತೆ. ನಾವು ಕೈ ಸುಡುತ್ತಲ್ವ, ಹಾಗಾಗಿ ಬಟರ್ ಪೇಪರಿಂದನೇ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇವಾಗ ನೋಡಿ, ತಣ್ಣಗಾಗಿರೋದು. ಇವಾಗ ಬನ್ನಿ ಯಾವ ರೀತಿ ನಾನು ಸ್ವೀಟ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಎಷ್ಟೆಷ್ಟು ಸಣ್ಣ ಬೌಲ್ ಥರ ಮಾಡ್ಕೋಬೇಕು. ಇವಾಗ ನೋಡಿ, ನಿಮ್ಗೆ ಯಾವ ಸೈಜಷ್ಟು ಬೇಕು ಸ್ವೀಟ್ ಆ ರೀತಿ ನೀವು ಮಾಡ್ಕೋಬೋದು. ಮತ್ತು ನೋಡಿ, ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಶೇಪ್ ಅಂತೇನಿಲ್ಲ, ನಿಮ್ಗೆ ಇಷ್ಟ ಪ್ರಕಾರ ಶೇಪ್ ಮಾಡ್ಕೊಳ್ಳಿ. ಇವಾಗ ನಾನು ರೌಂಡಾಗಿ ಮಾಡಿಕೊಂಡು ಕೆಳಗಡೆ ನೋಡಿ ಈ ರೀತಿ ರೌಂಡಾಗಿ ಮಾಡ್ಕೊಂಡು ಒಳಗಡೆ ಒತ್ಕೊಂಡು ಇದರಲ್ಲಿ ನನಗಿವಾಗ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಸ್ವೀಟು. ನಾನು ಇವತ್ತಿನ ಮಾಡಿರುವಂಥ ಮಿಲ್ಕ್ ಪೇಡ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಬಾದಾಮ್ ಹಾಕ್ಕೋಬೋದು, ಮತ್ತು ಕಾಜು ಹಾಕ್ಕೋಬೋದು, ನಿಮ್ಗೆ ಇಷ್ಟ ಪ್ರಕಾರ ಹಾಕ್ಕೊಳ್ಳಿ. ಮತ್ತು ಇದರಲ್ಲಿ ನೀವು ಕಲರ್ ಕೂಡ ಹಾಕ್ಕೋಬೋದು, ನಿಮಗೆ ಕಲರ್ ಇಷ್ಟ ಇದ್ದರೆ ಕಲರ್ ಕೂಡ ಹಾಕ್ಕೊಳ್ಳಿ. ನಾನು ಕಲರ್ ಏನು ಹಾಕಿಲ್ಲ, ಹಾಗೆ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇರೋದು. ಇವಾಗ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದಾಗ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ನಾನು ಇವಾಗ ನಿಮ್ಗೆ ಇಷ್ಟು ತೋರಿಸೋದಕ್ಕಾಗಿ ಇಷ್ಟು ತೋರಿಸ್ತಿದ್ದೀನಿ. ಇದರ ಆಲ್ಮೋಸ್ಟ್ ನೋಡಿ, ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು 30 ಆಗಿರೋದು. ನೋಡಿ, ನಿಮಗೆ ಕೂಡ ಈ ರೀತಿ ಮಾಡಿಕೊಂಡ್ರೆ ಮನೆಯಲ್ಲಿ ಕಡಿಮೆ ದರದಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಆಗುತ್ತೆ. ನೋಡಿದ್ರಲ್ಲ, ಇವಾಗ ನೋಡಿ, ಈ ರೀತಿ ಮಾಡಿ ರೌಂಡ್ ಮಾಡಿ ಒಳಗಡೆ ನಾನಿವಾಗ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಳಗಡೆ ಒತ್ಕೋಬೇಕು, ಆವಾಗಲೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದು. ಹಾಗಾದರೆ ನೋಡಿದ್ರಲ್ಲ ಸ್ನೇಹಿತರೆ, ವೀಕ್ಷಕರೇ, ರಕ್ಷಾಬಂಧನ ಸ್ಪೆಷಲ್ಲಿ ನಾನು ಮಿಲ್ಕ್ ಪೇಡ ಮಾಡಿದ್ದೀನಿ. ನೀವು ಕೂಡ ಮಾಡಿ ನಿಮ್ಮ ಅಣ್ಣ ಮತ್ತು ತಮ್ಮಂದರಿಗೆ ರಾಖಿ ಕಟ್ಟುವಾಗ ತಿನ್ನಿಸಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅವರು ಕೂಡ ಖುಷಿಯಾಗಿ ತಿಂತಾರೆ, ಮತ್ತು ಅವರು ಕೂಡ ನಿಮಗೂ ಕೂಡ ರಾಖಿ ಕಟ್ಟುವಂಥ ಖುಷಿ ಅದು ತಿನ್ನಿಸುವಾಗ ಮಾತ್ರ ಕಟ್ಟುವಂಥಕ್ಕಿಂತ ಜಾಸ್ತಿನೇ ಆಗುತ್ತೆ ನೋಡಿ. ಹಾಗಾದರೆ ನೀವು ಕೂಡ ಈ ರೀತಿ ಮಾಡಿಕೊಂಡು ನೋಡಿ. ಈ ರೀತಿ ಕೈಯಿಂದ ಮಾಡಿರೋದು ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗಾದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.